ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಎಲ್ರಿಗೂ ಗೊತ್ತಿದೆ, ರಕ್ಷಾಬಂಧನ್. ಸೊ ಅಫ್ಕೋರ್ಸ್ ರಕ್ಷಾಬಂಧನ್ ಅಂದಮೇಲೆ ಎಷ್ಟೊಂದು ಜನ ಅವ್ರ ಅಣ್ಣ ತಮ್ಮಂದಿರಿಗೆಲ್ಲ ರಾಖಿಯನ್ನು ಕಟ್ಟಿ ಸೆಲೆಬ್ರೇಟ್ನ ಮಾಡ್ತಾರೆ, ಹಾಗೆ ಒಂದಷ್ಟು ಗಿಫ್ಟ್ಗಳನ್ನ ತೊಗೊತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಒಂದು ಪುಟಾಣಿ ಅಂದರೆ ಪುಟಾಣಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಒಂದು ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕಟ್ಟೋದ್ರಿಂದ 2 ರಾಖಿ ತೊಗೊಂಡಿದ್ದೀನಿ. ಹಾಗೆ ಏನಾದರೂ ಸ್ವೀಟ್ ಇರಬೇಕಲ್ಲ ಅಂದ್ಬಿಟ್ಟು ಒಂದು ಮಂಚ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ. ಅಕ್ಷತೆ ಮತ್ತು ಕುಂಕುಮ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಆರತಿ ಮಾಡೋದಕ್ಕೆ ದೀಪನ ಇಟ್ಕೊಂಡಿದ್ದೀನಿ. ಸೊ ರಾಖಿನ ಬಂದು ನಾನು ಜೆಪ್ಟೋಲ್ ಆರ್ಡರ್ ಮಾಡಿದೆ. ಆ್ಯಂಡ್ ಆಲ್ಸೋ ನನಗೆ ಜೆಪ್ಟೋಲಿ ಒಂದು ಕ್ರೇಜಿ ಆಗಿರುವಂಥ ಒಂದು ಗ್ರೀಟಿಂಗ್ ಕಾರ್ಡ್ ಟೈಪಲ್ಲಿ ಏನೋ ಒಂದು ಸಿಕ್ಕಿದೆ ಡಿಫ್ರೆಂಟಾಗಿ. ಇದರೊಳಗಡೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದ್ರು. ಆ ಕೋಡನ್ನು ಯೂಸ್ ಮಾಡಿಕೊಂಡು ನಾವು ಏನಾದರೂ ಪರ್ಚೇಸ್ ಮಾಡುವಾಗ ಆಫರ್ ಕೊಡ್ತಾರಂತ ಹೇಳಿದ್ರು. ಸೊ ಓಪನ್ ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ನಾನು ಜೆಪ್ಟೋಲೇ ಆರ್ಡರ್ ಮಾಡಿದ್ದು. ಇದ್ರೊಳಗಡೆ ಕೊಟ್ಟಿದ್ದಂತಹ ಸ್ಕ್ರ್ಯಾಚ್ ಕಾರ್ಡಲ್ಲಿ ಏನಿತ್ತಪ್ಪ ಅಂತ ನೋಡಿದಾಗ ನನಗೆ ಸಿಕ್ಕಿದ್ದು ಏನಿಲ್ಲ, ಅವರ ಜೆಪ್ಟೋಲಿ ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಒಂದಷ್ಟು % ಆಫ್ ಅಂತ ಕೊಡ್ತಾರೆ. ಸೊ ಅಷ್ಟೇ ಇದ್ದಿದ್ದು, ಬೇರೆ ಅಂಥ ವಿಶೇಷ ಏನಿರಲಿಲ್ಲ. 2 ಕಡೆ ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದ್ರು, ಒಂದು ಬ್ರದರ್ಗೆ ಒಂದು ಸಿಸ್ಟರ್ಗೆ ಅಂತ ಆಪ್ಷನ್ ಇತ್ತು. ಸೊ 2ರಲ್ಲೂ ಲೈಕ್ % ಆಫರ್ ಇದೆ ಅಂತ ಕೊಟ್ಟಿದ್ರು ಅಷ್ಟೇ. ರಕ್ಷಾಬಂಧನ್ಗೆ ಅವ್ರ ಕಡೆಯಿಂದ ಸಿಕ್ಕಂತಹ ಗಿಫ್ಟ್ ಇದು. ನಾನು ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ, ಅಂತ ಏನು ಫೆಸ್ಟಿವಲ್ ಥರ ಎಲ್ಲ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಎಷ್ಟೋ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾರ್ನಿಂಗೇ ಸೆಲೆಬ್ರೇಟ್ ಮಾಡಿಬಿಟ್ರು. ನಾನು ಈವ್ನಿಂಗ್ ಆಗೋಯ್ತು, ಟೈಮ್ ಆಗೋಯ್ತು. ಇನ್ಫ್ಯಾಕ್ಟ್ ಏನಂದರೆ ಬೆಳಿಗ್ಗೆ ನಾನು ಎದ್ಬಿಟ್ಟು ನನಗೆ ರಕ್ಷಾಬಂಧನ ಅಂತ ಗೊತ್ತೇ ಇರಲಿಲ್ಲ. ವಾಟ್ಸಪ್ ಸ್ಟೇಟಸ್ ನೋಡಿದಾಗ ಗೊತ್ತಾಯ್ತು ಇವತ್ತು ರಕ್ಷಾಬಂಧನ ಅಂತ. ಇಮಿಡಿಯೇಟಾಗಿ ನಾನು ಮತ್ತೆ ಅಂಗಡಿಯೆಲ್ಲ ಹೋಗಿ ತೊಗೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜೆಪ್ಟೋಲ್ ಹೇಗಿದ್ರು ರಾಖಿಗಳನ್ನ ಬಿಟ್ಟಿದ್ರು. ಜೆಪ್ಟೋಲ್ ನಾನು ಎಲ್ಲನೂ ಮಧ್ಯಾಹ್ನ ಆರ್ಡರ್ ಮಾಡಿಬಿಟ್ಟೆ. ಮಧ್ಯಾಹ್ನನೇ ಆರ್ಡರ್ ಮಾಡಿ ತಂದಿಟ್ಕೊಂಡಿದ್ದೆ. ಸೊ ಇವಾಗ ಸಾಯಂಕಾಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಟೈಮ್ ಮಾಡಬೇಕು. ಜೆಪ್ಟೋದಲ್ಲಿ ವರ್ತ್ ಅಂತಲೇ ಹೇಳ್ಬೋದು. ರಾಖಿಗಳ ಡಿಸೈನ್ ಕೂಡ ಚೆನ್ನಾಗಿದೆ ಆ್ಯಂಡ್ 10 ಮಿನಿಟ್ಸಲ್ಲೆಲ್ಲ ಡೆಲಿವರಿ ಆಗಿಬಿಡುತ್ತೆ. ಸೊ ನನಗೆ ಇಷ್ಟ ಆಯಿತು. ಮತ್ತು ಅಂಗಡಿಯಲ್ಲೆಲ್ಲ ಹೋಗಿ ಟೆನ್ಷನ್ ಮಾಡ್ಕೊಂಡು ಹುಡ್ಕೋಬಿಟ್ಟು ಜೆಪ್ಟೋಗೆ ಆರ್ಡರ್ ಮಾಡೋಣ ಅಂತ ತೊಗೊಂಡೆ. ವೆಯ್ಟಿಂಗ್. ನಮ್ಮ ಅಕ್ಕ ಬಂದ ಮೇಲೆ ಕಟ್ಟಬೇಕು. ಸೊ ಇನ್ನೂ ಬಂದಿಲ್ಲ, 1 hour ಆಗುತ್ತೆ ಅಂತ ಹೇಳಿದ್ದು. ಬರ್ತೀನಿ ಅಂದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಸ್ವಲ್ಪ ಟೈಮ್ ಇರೋದ್ರಿಂದ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಫ್ಟ್ ಸ್ಕಿಲ್ಸ್ ಅಂದರೆ ನಾವು ಮಾತನಾಡುವಂಥ ರೀತಿ ಆ್ಯಂಡ್ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಆ ರೀತಿ ಹೇಗಿರಬೇಕು ಪ್ರತಿಯೊಬ್ಬ ಮನುಷ್ಯನ ಡೇ ಟು ಡೇ ಲೈಫಲ್ಲಿ ಅಂತ ನಾನು ಇದೊಂದು ಇನ್ಸಿಡೆಂಟ್ ಹೇಳಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಏನಾಯಿತು ಅಂದರೆ ರೀಸೆಂಟಾಗಿ ನಾನು ಒಂದು ಜಾಗಕ್ಕೆ ಹೋಗಿದ್ದೆ. ಜಾಗ ಹೆಸರೆಲ್ಲ ಏನು ಮೆನ್ಷನ್ ಮಾಡಲ್ಲ. ಜಾಗಕ್ಕೆ ಹೋಗಿದ್ದೆ, ನಂದು ಒಂದು ಕೆಲಸ ಆಯಿತು, ಹೋಗಿದ್ದೆ. ಆ್ಯಂಡ್ ಅದೇ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಕೂಡ ಬಂದಿದ್ದರು. ಕೆಲಸ ಅವ್ರದ್ದೇನೋ ಇದ್ದಿದ್ದರಿಂದ ಎಂಟ್ರಿ ಹಾಕ್ಸ್ಕೋಬೇಕಿತ್ತು ಅವರು. ಸೊ ಬಂದಿದ್ದರು. ಅಲ್ಲಿ ಆಲ್ರೆಡಿ ವರ್ಕಿಂಗ್ ಅವರ್ಸ್ ಮುಗ್ದೋಗಿದೆ. ನಿಮ್ಮದು ನಾಳೆ ಬನ್ನಿ ಅಂತ ಹೇಳಿದ್ರು ನನಗೆ. ಆ್ಯಂಡ್ ನಾನು ಆಲ್ರೆಡಿ ತುಂಬ ದೂರದಿಂದ ಹೋಗಿರೋದ್ರಿಂದ ಮತ್ತೆ ನಾನು ನಾಳೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ. ನಂಗೆ ಗೊತ್ತಿರಲಿಲ್ಲ ಕ್ಲೋಸಿಂಗ್ ಅವರ್ಸ್ ಇಷ್ಟೊತ್ತಿಗೆ ಅಂತ. ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಇನ್ನೊಬ್ಬ ವ್ಯಕ್ತಿ ಆಲ್ಮೋಸ್ಟ್ ಅವ್ರಿಗೆ 50+ ಆಗಿತ್ತು, ಅವರು ಕೂಡ ಬಂದಿದ್ದರು. ಆ್ಯಂಡ್ ಈ ವಾಸ್ ಲೈಕ್, ಯಾಕೆ ಊರಲ್ಲಿರೋ ಎಲ್ಲದಕ್ಕೂ ಟೈಮ್ ಒಂದಾದರೆ ನಿಮ್ಮ ಆಫೀಸಲ್ಲೇ ಒಂದು ಟೈಮ್ ಇದೆ ಅಂತ ಫಸ್ಟ್ ಕಿಚ್ಚಾಡಿದ್ರು. ಇವರೇನೂ ರೆಸ್ಪಾಂಡ್ ಮಾಡಲಿಲ್ಲ ಅಲ್ಲಿರೋರು, ಸುಮ್ಮನಾದರು. ಓಕೆ ಎಂಟ್ರಿ ತಾನೇ ಮಾಡಿಕೊಡೋಣ ಅಂತ. ನಂತರ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಈ ಏನಂತಾರೆ ಆಫೀಸರ್ ಇರ್ತಾರಲ್ವ, ಅವ್ರ ಡೆಸ್ಕ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಂತರ ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ, ಅವ್ರು ಏನು ಎಂಟ್ರಿ ಮಾಡಿಸ್ಕೊಳಕ್ಕೆ ಬುಕ್ ತೊಗೊಂಡು ಬಂದಿದ್ರಲ್ಲ ಅದನ್ನು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲೆಲ್ಲೋ ಸುಮ್ಮನೆ ಸುತ್ತಾಡ್ತಾಯಿದ್ರು. ಆ್ಯಂಡ್ ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ವುಮೆನ್ ಕೂಡ ನಿಂತಿದ್ರು. ಅವ್ರದ್ದು ಕೂಡ ಎಂಟ್ರಿ ಇದ್ದಿದ್ದರಿಂದ ಅವರು ಲೈಕ್ ನೋಡ್ಕೊಳ್ಳಿಲ್ಲ ಅದರಲ್ಲಿ ಹೆಸ್ರು ಯಾರ್ದಿದೆ ಅಂತ, ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಈ ವ್ಯಕ್ತಿ ಬಂದರು, ನನ್ನ ಬುಕ್ಕಾಗಿ ಎಲ್ಲೋಯ್ತು, ಎಂಟ್ರಿ ಹಾಕ್ಸಕ್ಕೆ ಇಟ್ಟಿದ್ದು ನೀವು ರೆಸ್ಪಾನ್ಸಿಬಲ್ಲು, ನೀವು ಕೊಡಬೇಕು, ಹಾಗೆ ಹೀಗೆ ಅಂತೆಲ್ಲ ಒಂದು 15 ಮಿನಿಟ್ಸ್ ಜಗಳ ಆಯಿತು. ಆ್ಯಂಡ್ ಏಕವಚನದಲ್ಲೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೂಸ್ಲೆಸ್ ಫೆಲೋ ಅಂತೆಲ್ಲ ಬೈದರು. ಆ್ಯಂಡ್ ಈಸ್ ಅ ಆಫೀಸರ್, ಅವ್ರಿಗೆ ಯೂಸ್ಲೆಸ್ ಫೆಲೋ, ನಾನ್ಸೆನ್ಸ್, ಹಂಗೆ ಹಿಂಗೆ ಅಂತೆಲ್ಲ ಬೈದರು. ಬಟ್ ನಾನು ಹೇಳೋದೇನೆಂದರೆ, ನಿಮ್ಮ ವಸ್ತುಗಳನ್ನ ನೀವೇ ಸೇಫಾಗಿ ನೋಡ್ಕೊಬೇಕು. ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಆಲ್ಸೋ ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲಿಲ್ಲ. ಏನಾಗ್ತಿದೆ ಅಂದರೆ, ಈಸ್ ಲೈಕ್ ಬ್ಲೇಮಿಂಗ್ ದ ಆಫೀಸರ್ಸ್. ನೀವೇ ರೆಸ್ಪಾನ್ಸಿಬಲ್, ನಂದು ಏನೇ ಒಂದು ಹಾಳಾದ್ರೂ ನೀವೇ ರೆಸ್ಪಾನ್ಸಿಬಲ್, ನೀವು ನೋಡ್ಕೋಬೇಕಿತ್ತು ಅಂತ ಹೇಳ್ತಿದ್ದಾರೆ. ಫೈನಲಿ ಆ ವುಮೆನ್ ತುಂಬ ದೂರ ಹೋಗಿಲ್ಲ, ಜಸ್ಟ್ ಅವ್ರ ಗೇಟಿಂದ ಈಚೆ ಹೋದ್ರು. ಈ ವ್ಯಕ್ತಿ ಬುಕ್ ಇಟ್ಟಿದ್ದಾರೆ ಆ್ಯಂಡ್ ಅವ್ರು ತೊಗೊಂಡು ಜಸ್ಟ್ ಈಚೆ ಹೋಗಿದ್ದಾರೆ ಅಷ್ಟೇ. ವಿತಿನ್
4 ಸೆಕೆಂಡ್ಸಲ್ಲಿ ಗೊತ್ತಾಗಿದೆ, ಅಲ್ಲೇ ಕಾಣಿಸ್ತಾ ಇದ್ದಾರೆ ನನ್ನ ಕಣ್ಣಿಗೆ ಅವ್ರು ಹೋಗ್ತಾ ಇರೋದು, ಹೋಗಿ ಈಸ್ಕೊಂಡಿದ್ರು ಆಗಿರೋದು. ಬಟ್ ಹೀ ಸ್ಟಾರ್ಟೆಡ್ ಶೌಟಿಂಗ್ ಆನ್ ದೆಮ್. ಆ್ಯಂಡ್ ಲೇಟರ್ ಏನಾಯಿತು ಅಂದರೆ ಇನ್ನೊಬ್ಬ ವುಮೆನ್ ಅಲ್ಲಿ ನಿಂತಿದ್ದು, ಅವರು ಕರ್ಕೊಂಡು ಬಂದರು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಬಟ್ ಇದರಲ್ಲಿ ಇಷ್ಟು ನಾನು ಎಕ್ಸಾಂಪಲ್ನ ಏನಕ್ಕೆ ಹೇಳಿದೆ ಆ್ಯಂಡ್ ಈ ಸಿಚುವೇಶನ್ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ನಾನು ಅವ್ರ ಥರನೇ ವರ್ಕಿಂಗ್ ಅವರ್ಸ್ ಆದಮೇಲೆ ಬಂದಿದ್ದೀನಿ, ಅವರು ಕೂಡ ನಾನು ಬಂದಾಗಲೇ ಬಂದಿದ್ದಾರೆ. ನಾನು ಹೇಳಿದಂಥ ರೀತಿ ಹೆಂಗಿತ್ತು ಆ್ಯಂಡ್ ಅವ್ರು ಹೇಳಿದಂಥ ರೀತಿ ಹೆಂಗಿತ್ತು. ಸೊ ಸಾಫ್ಟ್ ಸ್ಕಿಲ್ಸ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಎಲ್ಲರೂ ಕೂಡ ತಿಳ್ಕೊಬೇಕು. ಇನ್ನೊಂದು ನಾನು ಸಜೆಸ್ಟ್ ಮಾಡೋದೇನೆಂದರೆ, ಒಬ್ಬ ವ್ಯಕ್ತಿನ ಫಸ್ಟ್ ಟೈಮ್ ನೀವು ಮೀಟ್ ಮಾಡಿದಾಗ ಆದಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ. ಆ್ಯಂಡ್ ನನಗೆ ಪರ್ಸ್ನಲಿ ಯಾರಾದರೂ ಏಕವಚನದಲ್ಲಿ ನೀನು ತಾನು ಅಂತ ಫಸ್ಟ್ ಟೈಮು ಮೀಟ್ ಮಾಡಿದಾಗ ಮಾತಾಡ್ಸಿದ್ರೆ ಸಿಕ್ಕಾಪಟ್ಟೆ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ಏನೋ ಒಂಥರ ಆ ವ್ಯಕ್ತಿ ಜೊತೆ ಮತ್ತೆ ಮಾತಾಡಬೇಕು ಅಂತ ನನಗೆ ಅನಿಸಲ್ಲ. ಒಂದು ರೆಸ್ಪೆಕ್ಟ್ ನಾವು ಕೊಡೋದ್ರಿಂದ ನಾವು ಇನ್ ರಿಟರ್ನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಎಲ್ರಿಗೂ ಹೇಳೋದಿಷ್ಟೇ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಆ್ಯಂಡ್ ನೀವೇನಾದರೂ ಕೊಟ್ಟಿದ್ರೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಸುಮ್ಮನೆ ಇವಾಗ ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಒಂದು ವಾಕ್ಯನ ಅಥವಾ ಒಂದು ಸೆಂಟೆನ್ಸ್ನ ಹೇಳೋದಾದರೆ 2 ಥರ ಹೇಳ್ಬೋದು. ಒಂದು ರ್ಯಾಶಾಗಿ ಹೇಳ್ಬೋದು, ಒಂದು ಕನ್ವೇಯಿಂಗ್ ವೇಯಲ್ಲಿ ಹೇಳ್ಬೋದು. ಸೊ ಕೊಡ್ರಿ ಆ ಬುಕ್ನ ಅನ್ನೋದಕ್ಕೂ ನನಗೆ ಆ ಬುಕ್ ಸಿಗ್ಬೋದಾ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಡೇ ಟು ಡೇ ಲೈಫಲ್ಲಿ ಸಾಫ್ಟ್ ಸ್ಕಿಲ್ಸ್ ಅನ್ನೋದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್. ನಿಮ್ಮ ಕೆಲಸಗಳು ಕೂಡ ತುಂಬ ಈಸಿಯಾಗುತ್ತೆ. ನಿಮಗೂ ಜಗಳ ಆಡೋ ಅವಶ್ಯಕತೆ ಇರಲ್ಲ ಆ್ಯಂಡ್ ಮನಸ್ತಾಪ ಇರಲ್ಲ. ಹೊರ್ಗಿನ ಜನದ ಹತ್ರ ಒಬ್ಬೊಬ್ಬರು ಒಂದೊಂದು ಟೆನ್ಷನಲ್ಲಿ ಇರ್ತಾರೆ, ಅವ್ರು ಕಿಡ್ಸ್ದಾಗ ನಿಮ್ಮ ಇಡೀ ದಿನ ಸ್ಪಾಯ್ಲ್ ಆಗೋದು, ಇಂಥವೆಲ್ಲ ಬರೋದೇ ಇಲ್ಲ. ಆದಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಣ. ಏನಂತ ಗೊತ್ತಿಲ್ಲ ಗೈಸ್, ನಾನು ಇವಾಗ ಸಿಕ್ಕಾಬಟ್ಟೆ ತಿಂಡಿ ಪೋಟಿ ಆಗ್ಬಿಟ್ಟಿದ್ದೀನಿ. ನನಗೆ ಏನಂದರೆ ತಿಂದಿದ್ರೂ ಕೂಡ ಮತ್ತೆ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ, ಏನಾದರೂ ತಿನ್ನಬೇಕು ಅಂತ. ಅದು ಹೊಟ್ಟೆ ಆಗಿದಾಗ ನಮ್ಮ ಅಕ್ಕ ಬರೋವರೆಗೂ ನಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಅಲ್ಲಿ 2 ಮಂಚ್ ತರಿಸಿದ್ದೀನಿ. ಸೊ ರಕ್ಷಾಬಂಧನ ರಾಖಿ ಕಟ್ಟಿದ್ಮೇಲೆ ಎಲ್ಲರೂ ಸ್ವೀಟ್ ತಿನ್ಬೇಕಂತ ಆ ಮಂಚಲ್ಲಿ ನಾನೇ ಅರ್ಧ ತಿಂದ್ಬಿಟ್ಟಿರ್ತೀನಿ. ನಮ್ಮ ಅಕ್ಕ ಕೂಡ ಬಂದಳು, ಕೆಲಸ ಮುಗಿಸ್ಕೊಂಡು ಬಂದ ನಂತರ ನಾನು ಅವಳಿಗೋಸ್ಕರ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ನಾನು ಈವ್ನಿಂಗೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಎಲ್ಲನೂ. ಅವಳು ಬಂದರೆ ಸೊ ಇಬ್ಬರು ಟೈ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವಳು ಫಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಅವಳ ಕೈಲಿ ಮಾಡಿಸ್ತಾ ಇದ್ದೆ. ಆ್ಯಂಡ್ ದೀಪ ಕೂಡ ಹಚ್ಚ ಆಯಿತು. ನೆಕ್ಸ್ಟಿಗೆ ಅವಳು ಆರತಿ ಎಲ್ಲ ಮಾಡಿ ಆ್ಯಂಡ್ ರಾಖಿ ಎಲ್ಲ ಕಟ್ಟಿದ್ಲು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ ಬಾಯ್, ಟೇಕ್ ಕೇರ್.